ಹಲೋ ಫ್ರೆಂಡ್ಸ್, ಇವತ್ತಿನ ಕ್ಲಾಸ್ ನಾವು ಈಗ ಲಾಸ್ಟ್ ಟೈಮ್ ನಾವು ಟಿಶ್ಯೂ ಬಗ್ಗೆ ಸ್ಟಡಿ ಮಾಡತ್ತಿದ್ವಿ. ಅದೇ ಚಾಪ್ಟರ್ನ ನೆಕ್ಸ್ಟ್ ಕಂಟಿನ್ಯೂ ಮಾಡತ್ತೀವಿ. ಈಗ ಆಲ್ರೆಡಿ ನಾನು ಸಿಂಪಲ್ ಪರ್ಮನೆಂಟ್ ಟಿಶ್ಯೂ ಮತ್ತು ಕಾಂಪ್ಲೆಕ್ಸ್ ಪರ್ಮನೆಂಟ್ ಟಿಶ್ಯೂ ಬಗ್ಗೆ ಆಲ್ರೆಡಿ ವಿಡಿಯೋ ಅಪ್ಲೋಡ್ ಮಾಡೀನಿ, ನೀವು ನೋಡಿರಿ. ಆಮೇಲೆ ನೆಕ್ಸ್ಟ್ ಈ ವಿಡಿಯೋ ನೋಡಿರಿ. ಇವತ್ತು ನಾವು ನಾರ್ಮಲಾಗಿ ಈಗ ಒಂದು ಪ್ಲ್ಯಾಂಟ್ ತೊಗೊಂಡಿವಿ ಅಂದ್ರೆ ಅದಕ್ಕೆ ಯಾವ್ದಾರ ಒಂದು ಪ್ಲ್ಯಾಂಟಿಗೆ ನಾವು ಲೀಫ್ ತೊಗೊಲಿ, ಸ್ಟೆಮ್ ತೊಗೊಲಿ ಅಥವಾ ರೂಟ್ಸ್ ತೊಗೊಲಿ, ಎಲ್ಲದಕ್ಕೂ ಒಂದು ಪ್ರೊಟೆಕ್ಟಿವ್ ಲೇಯರ್ ಅಂತ ಇರ್ತೈತೆ. ಹೌದಾ? ಈಗ ನಿಮ್ಗೆ ಬೆಸ್ಟ್ ಎಕ್ಸಾಂಪಲ್ ಆಗಿ ಇಲ್ಲಿ ತಿಳಿಸ್ ನೋಡ್ರಿ. ಈಗ ನಾವು ಲೀಫ್ ತೊಗೊಂಡಿವಿ, ಇಲ್ಲಿ ನೋಡ್ಬೋದು ಲೀಫ್ ಐತೆ. ಹೌದಾ? ಈ ಲೀಫ್ ತೊಗೊಂಡು ನಾವು ಟಿ ಎಸ್ ಅಂದ್ರೆ ಏನು? ಟ್ರಾನ್ಸ್ವರ್ಸ್ ಸೆಕ್ಷನ್. ಟ್ರಾನ್ಸ್ವರ್ಸ್ ಅಂದ್ರೆ ಈಗ ಒಂದು ಎಲೆ ಹಿಂಗೆ ಕಟ್ ಮಾಡ್ಕೊಂಬಂದೀವಿ, ಆ ಎಲಿನ ಹಿಂಗೆ ಮಲಗಿಸಿ ಹಿಂಗೆ ಅಡ್ಡ ಕಟ್ ಮಾಡಿದ್ದೀವಿ, ಮ್ಯಾಲೆ ತಿನ್ ಲೇಯರ್ ಕಟ್ ಮಾಡಿದ್ದೀವಿ ಅಂದ್ರೆ ಆ ತಿನ್ ಲೇಯರ್ ಏನು ಬರ್ತೈತಲ್ಲ ಅದಕ್ಕೆ ಟ್ರಾನ್ಸ್ವರ್ಸ್ ಸೆಕ್ಷನ್ ಅಂತ ಕರಿತೀವಿ. ಹಂಗೆ ಐತಲ್ಲ ಇಲ್ಲಿ ಎಲ್ ಎಸ್ ಅಂದ್ರೆ ಲಾಂಗಿಟ್ಯೂಡ್ನಲ್ ಸೆಕ್ಷನ್. ಲಾಂಗಿಟ್ಯೂಡ್ನಲ್ ಅಂದ್ರೆ ಹಿಂಗೆ ಎಲೆ ಕಟ್ ಮಾಡ್ಕೊಂಡು ಹಿಂಗೆ ಸ್ಟ್ರೇಟ್ ಹಿಂಗೆ ಎಲೆ ಏನು ಹಿಂಗೆ ಇರ್ತೈತಲ್ಲ ಇಲ್ಲಿ ಮ್ಯಾಲಿಂದ ಹೆಂಗೆ ಕಟ್ ಮಾಡಿದ್ವಿ ಅಂದ್ರೆ ತಿನ್ ಲೇಯರ್ ಅದಕ್ಕೆ ಲಾಂಗಿಟ್ಯೂಡ್ನಲ್ ಸೆಕ್ಷನ್ ಅಂತ ಕರಿತೀವಿ. ಈಗ ನಾವು ಟ್ರಾನ್ಸ್ವರ್ಸ್ ಸೆಕ್ಷನ್ ಅಥವಾ ಲಾಂಗಿಟ್ಯೂಡ್ನಲ್ ಸೆಕ್ಷನ್ ಲೀಫ್ ಆಯ್ತು, ಸ್ಟೆಮ್ ಆಯ್ತು ಅಥವಾ ಸೀಡ್ಸ್ ಆಯ್ತು, ಯಾವುದೇ ನಾವು ಸೆಕ್ಷನ್ ತೆಗೆದಾಗ ತೆಗೆದು ಮೈಕ್ರೋಸ್ಕೋಪ್ದಾಗ ಇಟ್ಟು ನೋಡಿದ್ವಿ ಅಂದ್ರೆ ಆ ಮೈಕ್ರೋಸ್ಕೋಪ್ ಒಳಗೆ ಹಿಂಗೆ ಕಾಣ್ತೈತೆ ನಮಗೆ. ಇದು ಜನ್ರಲ್ಲಾಗಿ ಇದನ್ನ ಡೈಗ್ರಾಮ್ ಏನು ಬಿಡಿಸಿನಲ್ಲ, ಜನರಲ್ ಡೈಗ್ರಾಮ್ ಇದು. ಜನರಲ್ ಹೆಂಗೆ ಕಾಣ್ತೈತಿ? ಫಸ್ಟ್ ಮ್ಯಾಲಿನ ಇರ್ತೈತಿ ಎಪಿಡರ್ಮಿಸ್, ಇಲ್ಲಿ ಕೆಳಗೂ ಐತಲ್ಲ ಎಪಿಡರ್ಮಿಸ್. ಹೌದಾ? ನಡುವೆ ಐತಲ್ಲ ಸೆಲ್ಸ್ ಇರ್ತಾವೆ, ಕಾಮನ್ ಸೆಲ್ಸ್, ಇಲ್ಲಿ ಕಾರ್ಕ್ ಸೆಲ್ಸ್ ಅವೆಲ್ಲ ಇರ್ತಾವೆ. ನಡುವೆ ಐತಲ್ಲ ವ್ಯಾಸ್ಕ್ಯುಲರ್ ಬಂಡಲ್ಸ್ ಅಂದ್ರೆ ಝೈಲಮ್ಮು ಫ್ಲೋಯಮ್ ಅಂತ ಸೆಲ್ಸ್ ಇರ್ತಲ್ಲ ಅವು. ಇವ್ರ ಬಗ್ಗೆ ನೀವು ಏನು ತಲೆ ಕೆಡಿಸ್ಕೊಬೇಡ್ರಿ ಕ್ಲಾಸ್ದಾಗ. ಮೇನಾಗಿ ನಾವು ಮೈಕ್ರೋಸ್ಕೋಪ್ದಾಗ ನೋಡಿದಾಗ ಹಿಂಗೆ ಕಾಣ್ತೈತಿ. ಹಿಂಗೆ ಸೆಕ್ಷನ್ ತೆಗೆದು ನೋಡಿದ್ವು ಅಂದ್ರೆ ಲೀಫರ್ ತೊಗೋರಿ, ಸ್ಟೆಮ್ಮರ್ ತೊಗೋರಿ, ಸೀಡ್ಸರ್ ತೊಗೋರಿ, ಸೆಕ್ಷನ್ ತೆಗೆದು ನೋಡಿದ್ರೆ ಜನ್ರಲ್ಲಾಗಿ ಹೇಳಿದ್ದು ನಾನು. ಎಲ್ಲ ಪ್ಲಾಂಟ್ದಾಗೂ ಹಿಂಗೆ ಕಾಣಂಗಿಲ್ಲ. ಮೇನಾಗಿ ಈ ಅಂಶಗಳು ಇವು ಕಾಣ್ತಾವೆ. ಅದ್ರೊಳಗೆ ಫಸ್ಟ್ ಹೊರಗೊಂದು ಲೇಯರ್ ಇರ್ತೈತಿ. ಇದೇನು ಫಸ್ಟ್ ನೋಡ್ತಿಲ್ಲ ಮ್ಯಾಲೆ ಒಂದು ಲೇಯರ್ ಕಾಣ್ತೈತಿ, ಇದಕ್ಕೆ ಎಪಿಡರ್ಮಿಸ್ ಅಂತ ಕರೀತಾರೆ. ಏನಂದ್ರೆ ಎಪಿಡರ್ಮಿಸ್ ಅಂದ್ರೆ ಏನಿಲ್ಲ, ಸಿಂಪಲ್ ಹಿಂಗೆ ಸೆಲ್ಸ್ಗಳು ಅರೇಂಜ್ ಆಗಿರ್ತವೆ ಹಿಂಗೆ. ಹೌದಾ? ಇಲ್ಲಿ ನಿಮ್ಗೆ ಕಾಣತ್ತಲ್ಲ ಹಿಂಗೆ ಸೆಲ್ಸ್ಗಳು ಮ್ಯಾಲೆ ಫಸ್ಟ್ ಹಿಂಗೆ ಈ ಸೆಕ್ಷನ್ ತೆಗೆದು ನೋಡೋಣ ಹಿಂಗೆ ಮ್ಯಾಲೆ ಫಸ್ಟ್ ಸೆಲ್ಸ್ ಅರೇಂಜ್ ಆಗಿರ್ತಲ್ಲ ಅದಕ್ಕೆ ಎಪಿಡರ್ಮಿಸ್ ಅಂತ ಕರಿತೀವಿ. ಹೌದಾ? ಇಲ್ಲಿ ನೋಡ್ರಿ ಎಪಿಡರ್ಮಿಸ್ ಅಂದ್ರೆ ಏನು ನೋಡಿ, ಇಟ್ ಈಸ್ ದ ಔಟರ್ ಮೋಸ್ಟ್ ಲೇಯರ್. ಹೌದಾ? ಇಲ್ಲಿ ನಾವು ನೋಡಿದ್ವಿ ಔಟರ್ ಮೋಸ್ಟ್ ಲೇಯರ್, ಔಟ್ರ್ ಐತಲು. ಹೌದಾ? ಇಲ್ಲೂ ನೋಡಿಲ್ಲ, ಇಲ್ಲೂ ಔಟ್ರ್, ಇದು ಒಟ್ಟು ಇದರಿಂದ ಔಟರ್ ಮೋಸ್ಟ್ ಲೇಯರ್. ಹೌದಾ? ಔಟರ್ ಮೋಸ್ಟ್ ಲೇಯರ್ ಆಫ್ ದಿ ಪ್ಲಾಂಟ್ ಸೆಲ್. ಇದು ಪ್ಲಾಂಟ್ ಸೆಲ್ಲಲ್ಲೂ ನಾವು ನೋಡಿದ್ವಿ ಔಟರ್ ಮೋಸ್ಟ್ ಲೇಯರ್ ಆಫ್ ದಿ ಪ್ಲಾಂಟ್ ಸೆಲ್ ವಿಚ್ ಆ್ಯಕ್ಟ್ ಆಸ್ ಎ ಪ್ರೊಟೆಕ್ಟಿವ್ ಲೇಯರ್. ಯಾವ್ದು ಪ್ರೊಟೆಕ್ಟಿವ್ ಲೇಯರ್ ಆಗಿ ಆ್ಯಕ್ಟ್ ಮಾಡ್ತೈತಿ? ಇವು ಹೊರಗೆ ಔಟರ್ ಮೋಸ್ಟ್ ಸೆಲ್ಸ್ ಏನು ಅರೇಂಜ್ ಆಗಲ್ಲ ಹಿಂಗೆ ಸೀರಿಯಲ್ ವೈಸ್, ಅವಕ್ಕೆ ಎಪಿಡರ್ಮಿಸ್ ಅಂತ ಕರಿತೀವಿ. ಹೌದಾ? ಆ ಔಟರ್ ಮೋಸ್ಟ್ ಲೇಯರ್ಗೆ ನಾವು ಎಪಿಡರ್ಮಿಸ್ ಅಂತ ಕರಿತೀವಿ. ಅದು ಏನು ಮಾಡ್ತೈತಿ? ಪ್ರೊಟೆಕ್ಟಿವ್ ಲೇಯರ್ ಆಗಿ ಆ್ಯಕ್ಟ್ ಮಾಡ್ತೈತಿ. ಹೌದಾ? ಪ್ರೊಟೆಕ್ಟಿವ್ ಲೇಯರ್ ಆಗಿ ಆ್ಯಕ್ಟ್ ಮಾಡ್ತೈತಿ. ನೆಕ್ಸ್ಟ್ ಎಪಿಡರ್ಮಿಸ್ ಸೆಲ್ಸ್ ಆರ್ ಕಂಟಿನ್ಯೂಸ್ಲಿ ಅರೇಂಜ್ಡ್. ಇಲ್ಲಿ ನೀವು ನೋಡ್ಬೋದು ಎಪಿಡರ್ಮಿಸ್ ಸೆಲ್ಸ್ ಕಂಟಿನ್ಯೂ ಆಗಿ ಅರೇಂಜ್ ಆಗ್ಯಾವ, ಎಲ್ಲೂ ಸ್ಪೇಸ್ ಇಲ್ಲ. ಒಂದು ಯಾವ ಸೆಲ್ ನೋಡು ಹಿಂಗೆ ಸ್ಪೇಸ್ ಇರೋಂಗಿಲ್ಲ, ಕಂಟಿನ್ಯೂ ಸೀರಿಯಲ್ ವೈಸ್ ಹಿಂಗೆ ಸೆಲ್ಸ್ ಅರೇಂಜ್ ಆಗಿರ್ತಾವೆ. ಹೌದಾ? ಸೆಲ್ಸ್ ಅಂದರೆ ನೀವು ಲೀಫರ್ ತೊಗೋರಿ, ಸ್ಟೆಮ್ಮರ್ ತೊಗೋರಿ, ರೂಟ್ರ್ ತೊಗೋರಿ ಅಥವಾ ಸೀಡ್ಸರ್ ತೊಗೋರಿ. ಸೀಡ್ಸ್ ತೊಗೊಂಡು ಹಿಂಗೆ ಸೆಕ್ಷನ್ ಕಟ್ ಮಾಡಿದಾಗ ಅದು ಮೈಕ್ರೋಸ್ಕೋಪ್ದಾಗ ಇಟ್ಟಾಗ ಹಿಂಗೆ ಕಾಣ್ತೈತಿ. ಅದು ಕಣ್ಣ ಮೇಲೆ ಹಿಂಗೆ ಹೊರಗೆ ಯಾವ ಸೆಲ್ಸ್ ಇರ್ತಾವಲ್ಲ ಔಟರ್ ಮೋಸ್ಟ್ ಸೀರಿಯಲ್ ಕಂಟಿನ್ಯೂಸ್ ಆಗಿ ಅರೇಂಜ್ ಆಗಿರ್ತಾವೆ, ಅದಕ್ಕೆ ಆ ಸೆಲ್ ಅರೇಂಜ್ ಆಗಿದ್ದಕ್ಕೆ ನಾವು ಎಪಿಡರ್ಮಿಸ್ ಅಂತ ಕರಿತೀವಿ. ಅದ್ರ ಕೆಲಸ ಏನೋದು ಪ್ರೊಟೆಕ್ಷನ್ ಮಾಡೋದು. ಏನು ಪ್ರೊಟೆಕ್ಷನ್ ಅನ್ನೋದು ಮುಂದೆ ನೆಕ್ಸ್ಟ್ ನಾವು ನೋಡೋಣ. ಸೆಲ್ಸ್ ಆರ್ ಕಂಟಿನ್ಯೂಸ್ಲಿ ಅರೇಂಜ್. ಹೌದು, ಸೆಲ್ಸ್ ಕಂಟಿನ್ಯೂ ಅರೇಂಜ್ ಈಗ ವಿದೌಟ್ ಎನಿ ಇಂಟ್ರಸೆಲ್ಯುಲಾರ್ ಸ್ಪೇಸಸ್. ಹೌದಾ? ಯಾವುದೂ ಸ್ಪೇಸ್ ಇಲ್ಲ. ಇಲ್ಲಿ ನೋಡು, ನೀವು ನೋಡ್ಬೋದು ಹೆಂಗೆ ಸೆಲ್ಸ್ ಅರೇಂಜ್ ಆಗಿರ್ತಾವೆ ಅಂದ್ರೆ ತೋರಿಸ್ ನೋಡಿ ನಿಮ್ಗೆ ಇನ್ನೊಮ್ಮೆ ಡಯಾಗ್ರಾಮು. ಸೆಲ್ಸ್ ಹಿಂಗೆ ಕಂಟಿನ್ಯೂಸ್ ಆಗಿ ಅರೇಂಜ್ ಆಗಿರ್ತಾವೆ. ಸೆಕ್ಷನ್ ತೆಗೆದು ನಾವು ನೋಡಿದ್ವು ಅಂದ್ರೆ ಹಿಂಗೆ ಕಂಟಿನ್ಯೂಸ್ ಆಗಿ ಸೆಲ್ಸ್ ಅರೇಂಜ್ ಆಗಿರ್ತಾವೆ. ಇದ್ರೊಳಗೆ ನೋಡು ಇಲ್ಲಿ ಮತ್ತು ಬೇರೆ ಸೆಲ್ಸ್ ಇರ್ತಾವೆ. ಇವು ಯಾವ ಸೆಲ್ಸ್ ನಮಗೆ ಈಗ ಸದ್ಯಕ್ಕೆ ಇದ್ರ ಬಗ್ಗೆ ನಾವು ಸ್ಟಡಿ ಮಾಡತ್ತಿಲ್ಲ. ಬೇರೆ ಸೆಲ್ಸ್ ಇರ್ತಾವೆ, ವ್ಯಾಸ್ಕ್ಯುಲರ್ ಬಂಡಲ್ಸ್ ಇರ್ತಾವೆ ನೋಡು, ಇದೆಲ್ಲ ಬೇಡ. ಮತ್ತು ಇಲ್ಲಿ ಹೊರಗೆ ಮತ್ತೊಂದು ಎಪಿಡರ್ಮಿಸ್ ಇರ್ತೈತಿ, ಅಲ್ಲೂ ಐತಲ್ಲ. ಇದು ಹೆಂಗೆ ಅರೇಂಜ್ ಆಗ್ಯಾವ ಸೆಲ್ಸು ಸೇಮ್ ಹಿಂಗೆ ಅರೇಂಜ್ ಆಗಿರ್ತಾವೆ. ಇದು ಏನು ಹೊರಗಿನ ಲೇಯರ್ ಕಂತ ಇದೇ ಎಪಿಡರ್ಮಿಸ್. ಹೌದಾ? ಇಲ್ಲಿಗೆ ನೋಡಿ ಯಾವ ಇಂಟ್ರಸೆಲ್ಯುಲರ್ ಸ್ಪೇಸಸ್ಸು ಇಲ್ಲ, ಯಾವ ಸ್ಪೇಸ್ ಇಲ್ಲ. ಆಮೇಲೆ ಕಾಮನ್ಲಿ ಔಟರ್ ಆ್ಯಂಡ್ ಸೈಡ್ ವಾಲ್ಸ್ ಆರ್ ಥಿಕ್ಕರ್ ಕಂಪೇರ್ ಟು ದಿ ಇನ್ನರ್ ವಾಲ್ಸ್. ಅಂದ್ರೆ ಈ ಕಾಮನ್ ಆಗಿ ಔಟರ್ ಅಂದರೆ ಇಲ್ಲಿ ಹೊರಗೆ. ಹೌದಾ? ಈ ಔಟರ್ ಆ್ಯಂಡ್ ಸೈಡ್ ವಾಲ್ಸ್ ಅಂದರೆ ಇಲ್ಲಿ. ಹೌದಾ? ಈ ಸೈಡ್ ವಾಲ್ಸ್ ಐತಲ್ಲ, ಇವು ನಡುವಿನ ಸೆಲ್ಗಳಕ್ಕಿಂತನೂ ಸೈಡ ಮತ್ತು ಹೊರಗೆ ಸೆಲ್ಸ್ ದಿಪ್ ಇರ್ತಾವೆ. ಥಿಕ್ ಅಂದ್ರೆ ದಿಪ್ ಇರ್ತಾವೆ ಅಂತ ಹೇಳ್ತೈತಿ.
ನೆಕ್ಸ್ಟ್ ನಾರ್ಮಲಿ ದ ಪ್ಲಾಂಟ್ಸ್ ಹ್ಯಾವ್ ಸಿಂಗಲ್ ಲೇಯರ್ ಆಫ್ ಎಪಿಡರ್ಮಿಸ್. ಹೌದಾ, ಎಪಿಡರ್ಮಿಸ್ ಅಂದ್ರೆ ಗೊತ್ತೈತಿ, ಒಂದು ಕಂಟಿನ್ಯೂಸ್ ಲೇಯರಾಗಿ ಸೆಲ್ಸ್ ಅರೇಂಜ್ ಆಗಿರ್ತಾವೆ, ಯಾವ ಇಂಟ್ರಸೆಲ್ಯುಲರ್ ಸ್ಪೇಸ್ ಇಲ್ದಾರ, ಅದಕ್ಕೆ ಎಪಿಡರ್ಮಿಸ್ ಅಂತೀವಿ. ಎಪಿಡರ್ಮಿಸ್ ಏನು ಮಾಡ್ತೈತಿ, ಪ್ರೊಟೆಕ್ಷನ್ ಮಾಡ್ತೈತಿ. ಹೌದಾ, ನಾರ್ಮಲಾಗಿ ಎಲ್ಲ ಪ್ಲಾಂಟಿಗೂ ಸಿಂಗಲ್ ಲೇಯರೇ ಇರ್ತೈತಿ, ಒಂದೇ ಲೇಯರ್ ಇರ್ತೈತಿ ಎಪಿಡರ್ಮಿಸ್. ಹೌದಾ, ಇಲ್ಲೊಂದು ಇರ್ತೈತಿ, ಆದ್ರೆ ಇನ್ನು ಕೆಲವೊಂದು ಪ್ಲಾಂಟಿಗೆ ಏನಾಗಿರ್ತೈತಿ, ಎರಡೆರಡು ಲೇಯರ್ ಇರ್ತವೆ ಎಪಿಡರ್ಮಿಸ್. ಹಿಂಗೆ ಫಸ್ಟ್ 2 ಲೇಯರ್ ಎಪಿಡರ್ಮಿಸ್. ಕೆಲವೊಂದು ಪ್ಲಾಂಟ್ಸಿಗೆ ಮಾತ್ರ, ನಾರ್ಮಲಾಗಿ ಎಲ್ಲ ಪ್ಲಾಂಟ್ಸಿಗೂ ಸಿಂಗಲ್ ಲೇಯರೇ ಇರ್ತೈತಿ, ಕೆಲವೊಂದಕ್ಕೆ ಮಲ್ಟಿಪಲ್ ಲೇಯರ್ ಇರ್ತಾವೆ. ಬಟ್ ಸಮ್ ಪ್ಲಾಂಟ್ಸ್ ವಿಚ್ ಆರ್ ಲಿವಿಂಗ್ ಇನ್ ಡ್ರೈ ಹ್ಯಾಬಿಟೇಟ್ ಅಂದ್ರೆ ಫುಲ್ ಒಂಥರ ಡೆಸರ್ಟ್ ಅದು ಇರ್ತೈತಲ್ಲ, ಅದಕ್ಕೆ ಡ್ರೈ ಹ್ಯಾಬಿಟೇಟ್ ಅಂತ ಕರಿಬೋದು. ಅಲ್ಲಿ ಪೂರ ಬಿಸಿಲೇ ಇರ್ತೈತಿ, ನೀರು ಇರಂಗಿಲ್ಲ, ಅಲ್ಲಿ ಡ್ರೈ ಹ್ಯಾಬಿಟೇಟ್. ದೇರ್ ವಿಲ್ ಬಿ ಮೋರ್ ಲಾಸ್ ಆಫ್ ವಾಟರ್. ಹೌದಾ, ಅವಾಗ ಪ್ಲಾಂಟ್ ಭಾಳ ಬಿಸಿಲಿತ್ತಂದ್ರೆ ಏನಾಕತಿ, ಈಗ ಡೆಸರ್ಟ್ ಒಳಗೆಲ್ಲ ಏನಾಕತಿ, ಪ್ಲಾಂಟ್ ಒಳಗಿರೋ ನೀರಿನ ಅಂಶ ಜಲ್ದಿ ಲಾಸ್ ಆಗತ್ತೆ. ಹೌದಾ, ಅಂಥ ಟೈಮಿಗೆ ಏನಾಕತಿ, ಅದು ಆ ಪ್ಲಾಂಟ್ ಒಳಗಿರೋ ನೀರು ಲಾಸ್ ಆಗ್ಬಾರ್ದಂದ್ರೆ ಈ ಎಪಿಡರ್ಮಿಸ ಮಲ್ಟಿಪಲ್ ಲೇಯರ್ ಇತ್ತಂದ್ರೆ ನೀರು ಲಾಸ್ ಆಗೋದು ಕಡಿಮೆ ಆಕತಿ. ಹೌದಾ, ಈಗ ಮಲ್ಟಿಪಲ್ ಲೇಯರ್ ಇತ್ತಪ್ಪ, ಈ ಪ್ಲಾಂಟ್ಸ್ ಒಳಗೆ ನೀರು ಐತಿ, ಹಿಂಗೆ ನೀರು ಐತಲ್ಲ ಆವಿ ಆಗಿ ಹೋಗೋದು ಸ್ಲೋ ಆಕತಿ. ಇದು ಸಿಂಗಲ್ ಲೇಯರ್ ಇತ್ತಂದ್ರೆ ಜಲ್ದಿ ವಾಟರ್ ಟ್ರಾನ್ಸ್ಪಿರೇಷನ್ ಅಂದ್ರೆ ಪ್ಲಾಂಟ್ ಒಳಗಿಂದ ವಾಟರ್ ಇವಾಪ್ರೇಟ್ ಆಕತ್ತೆ. ಹೌದಾ, ಮಲ್ಟಿಪಲ್ ಲೇಯರ್ ಇತ್ತಂದ್ರೆ ಆಗೋದಿಲ್ಲ. ಅವು ಎಂಥ ಡೆಸರ್ಟ್ನಾಗ ಯಾವ ಪ್ಲಾಂಟ್ಸ್ ಇರುತ್ತಲ್ಲ ಅಂಥವಕ್ಕೆ ಅಷ್ಟೇ ಐತಲ್ಲ ಮಲ್ಟಿಪಲ್ ಲೇಯರ್ ಇರ್ತೈತೆ, ಅಷ್ಟು ಗೊತ್ತಿರಲಿ. ಫ್ರಾಮ್ ದ ಪ್ಲಾಂಟ್ಸ್, ಸೊ ಟು ಅವಾಯ್ಡ್ ದ ಲಾಸ್ ಆಫ್ ವಾಟರ್ ದ ಪ್ಲಾಂಟ್ಸ್ ಹ್ಯಾವ್ ಮಲ್ಟಿಪಲ್ ಲೇಯರ್ ಆಫ್ ಎಪಿಡರ್ಮಿಸ್ ಆರ್ ಥಿಕ್ಕರ್ ಲೇಯರ್ ಆಫ್ ಎಪಿಡರ್ಮಿಸ್. ಮಲ್ಟಿಪಲ್ ಲೇಯರ್ ಆಫ್ ಎಪಿಡರ್ಮಿಸ್ ಇರ್ತಾವೆ, ಅಥವಾ ಮಲ್ಟಿಪಲ್ ಇರಲಿಲ್ಲ ಅಂದ್ರೆ ಈ ಇದ್ದಿದ್ದು ಎಪಿಡರ್ಮಿಸ್ ಐತಲ್ಲ ತಿಕ್ಕರ್ ಫುಲ್ ದಪ್ಪ ಇರ್ತದೆ ಸಿಕ್ಕಾಪಟ್ಟಿ. ಅರ್ಥ ಆಯ್ತಾ? ಇಲ್ಲಿ ಮಠ ಅರ್ಥ ಆಗಿತ್ತು ಅಂತ ಅನ್ಕೊಂಡೀನಿ. ಇನ್ನು ನೆಕ್ಸ್ಟ್ ಪಾಯಿಂಟ್, ಎಪಿಡರ್ಮಲ್ ಸೆಲ್ ಸೀಕ್ರೆಟ್ ಎ ವ್ಯಾಕ್ಸಿ ಲೇಯರ್. ಈಗ ನಾನು ನಿಮ್ಗೆ ಆಗಲೇ ಹೇಳಿದೆ, ಏನು ಹೇಳಿದೆ, ಎಪಿಡರ್ಮಲ್ ಸೆಲ್ಸ್ ಏನು ಮಾಡ್ತೈತಿ, ಪ್ರೊಟೆಕ್ಟ್ ಮಾಡ್ತೈತಿ ಪ್ಲಾಂಟನ್ನು. ಹೌದಾ, ಹೆಂಗೆ ಪ್ರೊಟೆಕ್ಟ್ ಮಾಡ್ತೈತಿ, ವಾಟರ್ ಲಾಸ್ ಆಗೋದ್ರಿಂದ ಪ್ರೊಟೆಕ್ಟ್ ಮಾಡ್ತೈತೆ. ಅದು ಹೆಂಗೆ ಪ್ರೊಟೆಕ್ಟ್ ಮಾಡ್ತೈತೆ ಅಂದ್ರೆ ಸೀಕ್ರೆಟ್ಸ್ ಎ ವ್ಯಾಕ್ಸಿ ಲೇಯರ್, ಅಂದ್ರೆ ಒಂದು ವ್ಯಾಕ್ಸ್ ಗತಿ ಲೇಯರ್. ಈಗ ಹೆಂಗೆ ನಾವು ಮನ್ಯಾಗ ವ್ಯಾಸ್ನಿಲ್ ಹಚ್ಕೋತಿಲ್ಲ, ಥಂಡಿಗಾಲ ಬಂತಂದ್ರೆ ನಾವು ಸ್ಕಿನ್ಗೆಲ್ಲ ವ್ಯಾಸ್ನಿಲ್ ಹಚ್ಕೋತೀವಿ. ವ್ಯಾಸ್ನಿಲ್ ಹಚ್ಕೊಂಡ್ರೆ ಏನಾಕತಿ, ಚರ್ಮ ಒಡೆಯೋದು ತಪ್ತೈತಿ. ಯಾಕೆ ತಪ್ತೈತಿ, ನಮ್ಮ ಮೈ ಒಳಗಿರೋ ವಾಟರ್ ಇವಾಪ್ರೇಷನ್ ಆಗೋದು ತಡಿತೈತಿ. ಹೌದಾ, ಹಂಗೆ ಐತಲ್ಲ ಪ್ಲಾಂಟ್ಸು ಐತಲ್ಲ. ಎಪಿಡರ್ಮಿಸ್ ಲೇಯರ್ ಅಂತ ಹೇಳಿದ್ ನಿಮ್ಗೆ, ಎಪಿಡರ್ಮಿಸ್ ಅಂದ್ರೆ ಗೊತ್ತಾಗಿತ್ತು ಅಂತ ತಿಳ್ಕೊಂಡೇನು ಆಲ್ರೆಡಿ. ಇನ್ನು ಪ್ಲಾಂಟ್ ನಾವು ಸೆಕ್ಷನ್ ತೆಗೆದಾನ ಮ್ಯಾಲೆ ಆ ಸೆಕ್ಷನನ್ನು ನಾವು ಮೈಕ್ರೋಸ್ಕೋಪ್ ಒಳಗೆ ಇಟ್ಟು ನೋಡಿದಾಗ ಒಂದು ಫಸ್ಟ್ ಒಂದೇ ಲೇಯರ್ ಏನು ಹಿಂಗೆ ಸೆಲ್ಸ್ ಅರೇಂಜ್ ಆಗಿರುತ್ತೋ ಅದಕ್ಕೆ ಎಪಿಡರ್ಮಿಸ್ ಅಂತ ಕರಿತಾರೆ. ಆ ಎಪಿಡರ್ಮಿಸ್ ಐತಲ್ಲ ಒಂದು ವ್ಯಾಕ್ಸಿ ಲೇಯರನ್ನು ಪ್ರೊಡ್ಯೂಸ್ ಮಾಡ್ತೈತಿ. ಅದೇನಿರ್ತೈತಿ, ವಾಟರ್ ರೆಸಿಸ್ಟೆಂಟ್ ಇರ್ತೈತಿ. ಹೌದಾ, ವಾಟರ್ ರೆಸಿಸ್ಟೆಂಟ್ ಅಂದ್ರೆ ಅದಕ್ಕೆ ನೀರಿಂದ ತಡೆಗಡ್ತೈತಿ. ಅದು ವ್ಯಾಕ್ಸಿ ಲೇಯರ್ ಏನು ಪ್ರೊಡ್ಯೂಸ್ ಆಗಿರ್ತೈತಿಲ್ಲ ನೀರಿಂದ ತಡೆಗಡ್ತೈತಿ. ವಾಟರ್ ರೆಸಿಸ್ಟೆಂಟ್ ಆನ್ ದ ಏರಿಯಲ್ ಪಾರ್ಟ್ಸ್ ಆಫ್ ದಿ ಪ್ಲಾಂಟ್. ಅದು ನೋಡು, ಅಂದರೆ ಈಗ ಎಪಿಡರ್ಮಿಸ್ ಸೆಲ್ಸ್ ಇರ್ತಲ್ಲ, ಈಗ ಏರಿಯಲ್ ಪಾರ್ಟ್ಸ್ ಆಫ್ ದಿ ಪ್ಲಾಂಟ್ ಅಂದ್ರೆ ಏನು, ಸಾಯಿಲ್ ಬಿಟ್ಟು ಹೊರಗೆ ಯಾವ ಪ್ಲಾಂಟ್ ಪಾರ್ಟ್ಸ್ ಅದಲ್ಲ ಅವಕ್ಕೆಲ್ಲ ಐತಲ್ಲ ನಾವು ಏರಿಯಲ್ ಪಾರ್ಟ್ಸ್ ಅಂತ ಕರಿತೀವಿ. ಈಗ ಸಾಯಿಲ್ ಒಳಗೆ ರೂಟ್ಸ್ ಇರ್ತಾವದ, ಈಗ ಸಾಯಿಲ್ ಬಿಟ್ಟು ಮೇಲೆ ಯಾವ ಪ್ಲಾಂಟದ ಪಾರ್ಟ್ಸ್ ಅದ ಅವಕ್ಕೆಲ್ಲ ಏರಿಯಲ್ ಪಾರ್ಟ್ಸ್ ಅಂತೀವಿ. ಈಗ ಲೀವ್ಸ್ ತೊಗೋರಿ, ಸೀಡ್ಸ್ ತೊಗೋರಿ, ಸ್ಟೆಮ್ ತೊಗೋರಿ, ಇವೆಲ್ಲ ಐತಲ್ಲ ಏರಿಯಲ್ ಪಾರ್ಟ್ಸ್. ಆ ಏರಿಯಲ್ ಪಾರ್ಟ್ಸ್ದಾಗ ನಾವು ಯಾವಾಗ ಸೆಕ್ಷನ್ ತೆಗಿತೀವಿ ಅದರೊಳಗೆ ಎಪಿಡರ್ಮಿಸ್ ಇರ್ತದೆ. ಆ ಎಲ್ಲ ಎಪಿಡರ್ಮಿಸ್ ಏನು ಮಾಡ್ತಾವೆ, ಒಂದು ವ್ಯಾಕ್ಸಿ ಲೇಯರ್ನ ಪ್ರೊಡ್ಯೂಸ್ ಮಾಡ್ತಾವೆ. ಆ ವ್ಯಾಕ್ಸಿ ಲೇಯರು ವಾಟರ್ ರೆಸಿಸ್ಟೆಂಟ್ ಇರ್ತೈತೆ. ಹೌದಾ, ವಾಟರ್ ರೆಸಿಸ್ಟೆಂಟ್ ಇರ್ತೈತೆ. ಅದೇನು ಮಾಡ್ತೈತಿ, ಹೆಲ್ಪ್ಸ್ ಇನ್ ಪ್ರೊಟೆಕ್ಷನ್ ಬೈ ಅವಾಯ್ಡಿಂಗ್ ದಿ ಲಾಸ್ ಆಫ್ ವಾಟರ್. ಹೌದಾ, ಅದು ವ್ಯಾಕ್ಸಿ ಲೇಯರ್ ಇರೋದ್ರಿಂದ ಏನೈತಿ, ವಾಟರ್ ಲಾಸ್ ಆಗೋದನ್ನು ತಡಿತೈತಿ ಪ್ಲಾಂಟ್ ಒಳಗೆ. ಇದು ಬಿಟ್ಟರೆ ಮತ್ತೇನು ಮಾಡ್ತೈತಿ, ಮೆಕ್ಯಾನಿಕಲ್ ಇಂಜೂರಿ. ಅದೇನು ಮಾಡ್ತೈತಿ, ಮೆಕ್ಯಾನಿಕಲ್ ಇಂಜೂರಿ ಆಕತ್ಲ ಪ್ಲಾಂಟಿಗೆ ಮ್ಯಾಲೆ, ಅಂದ್ರೆ ಸೆಲ್ಸ್ ಡ್ಯಾಮೇಜ್ ಆಗ್ಬಾರ್ದಲ್ಲ, ಅದನ್ನೂ ತಡೆಗಡ್ತೈತಿ. ಯಾವುದು, ಈ ವ್ಯಾಕ್ಸಿ ಲೇಯರ್. ಎಲ್ಲಿ ಪ್ರೊಡ್ಯೂಸ್ ಆಕತಿ, ಎಪಿಡರ್ಮಿಸ್ ಸೆಲ್ಸ್ ಮೇಲೆ ಪ್ರೊಡ್ಯೂಸ್ ಆಕತಿ. ಫಸ್ಟ್ ವಾಟರ್ ಲಾಸ್ ಆಗೋದನ್ನು ತಡಿತೈತಿ. ನೆಕ್ಸ್ಟ್ ಮೆಕ್ಯಾನಿಕಲ್ ಇಂಜೂರಿ ಹಾಕೋಲ್ಲ ಪ್ಲಾಂಟಿಗೆ, ಅದನ್ನೂ ತಡಿತೈತಿ. ಆಮೇಲೆ ಇನ್ವೇಷನ್ ಬೈ ಪ್ಯಾರಾಸಿಟಿಕ್ ಫಂಗೈ. ಹೌದಾ, ಇನ್ವೇಷನ್ ಅಂದ್ರೆ ಏನು ನೋಡು, ಇನ್ವೇಷನ್ ಅಂದ್ರೆ ಈಗ ಪ್ಯಾರಾಸಿಟಿಕ್ ಫಂಗೈ ಇರ್ತೈತಲ್ಲ ಏನು ಮಾಡ್ತೈತಿ, ಪ್ಲಾಂಟನ್ನ ಸೆಲ್ಲನ್ನು ಡ್ಯಾಮೇಜ್ ಮಾಡ್ತೈತಿ. ಡ್ಯಾಮೇಜ್ ಮಾಡಿ ಪ್ಲಾಂಟ್ ಸೆಲ್ ಒಳಗೆ ಏನು ನ್ಯೂಟ್ರಿಯನ್ಸ್ ಅಂತ ಇರ್ತೈತಲ್ಲ ಆ ನ್ಯೂಟ್ರಿಯನ್ಸನ್ನು ಅಬ್ಸರ್ವ್ ಮಾಡ್ಕೋತೈತಿ. ಅದು ಆಗ್ಲಾರಂಗೆ ತಡಿತೈತಿ. ಹೌದಾ, ಈಗ ಮ್ಯಾಗ ವ್ಯಾಕ್ಸಿ ಲೇಯರ್ ಪ್ರೊಡ್ಯೂಸ್ ಆತಂದ್ರೆ ಅದು ಫಂಗೈ ಏನು ಮಾಡ್ತೈತಿ, ಅದು ಒಳಗೆ ಪೆನಿಟ್ರೇಟ್ ಅಂದ್ರೆ ಹೋಲ್ ಮಾಡಿ ನ್ಯೂಟ್ರಿಷನ್ನ ತೊಗೋಕೆ ಬರಲ್ಲ, ಅದನ್ನೂ ತಡಿತೈತಿ. ಇದರಿಂದ ಪ್ರೊಟೆಕ್ಟ್ ಮಾಡ್ತೈತಿ ಬೈ ಇನ್ವೇಷನ್. ಇನ್ವೇಷನ್ ಅಂದ್ರೆ ಅದ್ರೊಳಗೆ ಹೋಗಿ ನ್ಯೂಟ್ರಿಷನ್ಸ್ ತೊಗೋದನ್ನು ತಡಿತೈತಿ. ಯಾವುದು, ವ್ಯಾಕ್ಸಿ ಲೇಯರ್. ನೆಕ್ಸ್ಟ್ ಈಗ ಸ್ಟೊಮ್ಯಾಟ. ಈಗ ನಮಗೆ ಎಪಿಡರ್ಮಿಸ್ ಅಂದ್ರೆ ಗೊತ್ತಾಯ್ತು, ಎಪಿಡರ್ಮಿಸ್ ಎಲ್ಲಿರ್ತೈತೆ ಅಂತ ಗೊತ್ತಾಯ್ತು. ಹೌದಾ, ಪ್ಲಾಂಟ್ದ ಔಟರ್ ಮೋಸ್ಟ್ ಲೇಯರ್, ಪ್ಲಾಂಟ್ ಸೆಲ್ಸ್ ಏನಿರ್ತಾವೆ ಅದಕ್ಕೆ ಔಟರ್ ಮೋಸ್ಟ್ ಲೇಯರ್ ಐತಲ್ಲ ಎಪಿಡರ್ಮಿಸ್, ಅದು ಪ್ರೊಟೆಕ್ಷನ್ ಮಾಡ್ತೈತಿ. ಈಗ ಸ್ಟೊಮ್ಯಾಟ ಅಂದ್ರೆ ಏನು, ಸಿಂಪಲ್ ಆಗಿಲ್ಲ ನೋಡ್ರಿ. ಇಲ್ಲಿ ಈಗ ಆಗಳ ನಾವು ಸೆಕ್ಷನ್ ತೊಗೊಂಡಿವಿ, ಇದು ಎಪಿಡರ್ಮಿಸ್ ಅಂತ ಗೊತ್ತಾಯ್ತು. ಈ ಎಪಿಡರ್ಮಿಸನ್ನು ನಾವು ಝೂಮ್ ಹಾಕ್ತೀವಿ, ಮೈಕ್ರೋಸ್ಕೋಪ್ ಒಳಗೆ ಝೂಮ್ ಹಾಕಿ ನೋಡಿದ್ವಿ ಅಂದ್ರೆ ಅವಾಗ ನೀವು ನೋಡ್ಬೋದು ಇದು ಎಪಿಡರ್ಮಿಸ್ ಝೂಮ್ ಮಾಡಿದ ಪಾರ್ಟ್. ಇದು
ಕಾಣತೈತೆ ಅಂತ ಅನ್ಕೊಂಡೇನೆ. ಝೂಮ್ ಮಾಡಿದಾಗ ಇವೇನದಲ್ಲ ಇವು ಸೈಡ್ ಇವು ಎಪಿಡರ್ಮಿಸ್ ಸೆಲ್ಸ್, ಇಲ್ಲಿ ಕಾಣತಿದ್ವಲ್ಲ ಇವ ಸೆಲ್ಸ್, ಇವೆಲ್ಲ ಇವ ಐತಲ್ಲ ಎಪಿಡರ್ಮಿಸ್ ಸೆಲ್ಸ್. ಈ ಎಪಿಡರ್ಮಿಸ್ ಸೆಲ್ಸ್ ಅದಾವಲ್ಲ ಈಗ ಇದ್ರೊಳಗೆ ಸಣ್ಣ 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 ಪೋರ್ಸ್ ಇರ್ತಾವೆ, ಅಂದ್ರೆ ಸಣ್ಣ ಸಣ್ಣ ಸ್ಮಾಲ್ ಹೋಲ್ ಇರ್ತಾವೆ. ಆ ಸ್ಮಾಲ್ ಹೋಲೇ ಇವು ಇಲ್ಲಿ ಕಾಣತ್ತಲ್ಲ, ಇವ ಆ ಸ್ಮಾಲ್ ಹೋಲ್. ಇದನ್ನ ಝೂಮ್ ಹಾಕಿದ್ದೀವಿ ಅಂದ್ರೆ ಈ ಸ್ಮಾಲ್ ಹೋಲ್ಗಳು ಇಲ್ಲಿ ಕಾಣತ್ತವ ನಮಗೆ. ಇದು ಬಾಜುಕಿಂದ ಏನು ಕಾಣತ್ತಲ್ಲ ದಪ್ಪ ದಪ್ಪ ಇದೇ ಎಪಿಡರ್ಮಿಸ್ ಸೆಲ್. ಅರ್ಥತ ಇವೈತ್ಲ ಸ್ಮಾಲ್ ಹೋಲ್ಸ್. ಅರ್ಥತ ಈ ಎಪಿಡರ್ಮಿಸ್ ಸೆಲ್ ಒಳಗೆ ಏನು ಸ್ಮಾಲ್ ಪೋರ್ಸ್ ಅಥವಾ ಹೋಲ್ಸ್ ಇರ್ತಲ್ಲ ಅವಕ್ಕೆ ನಾವು ಏನಂತ ಕರಿತೀವಿ? ಸ್ಟೊಮ್ಯಾಟ ಅಂತ ಕರಿತೀವಿ. ಅರ್ಥತ ಸ್ಟೊಮ್ಯಾಟ ಅಂದ್ರೇನ? ಸ್ಮಾಲ್ ಪೋರ್ಸ್ ಎಲ್ಲಿ? ಇನ್ ದ ಎಪಿಡರ್ಮಿಸ್ ಸೆಲ್ ಅಥವಾ ಎಪಿಡರ್ಮಲ್ ಸೆಲ್. ಸ್ಮಾಲ್ ಪೋರ್ಸ್ ಇಲ್ಲಿ ಕಾಣತ್ತವ. ಈ ಸ್ಮಾಲ್ ಪೋರ್ಸನ್ನು ನಾವು ಮತ್ತೇನಾರ ಝೂಮ್ ಹಾಕಿದೀವಿ ಅಂದ್ರೆ ಅವು ಹೆಂಗೆ ಕಾಣ್ತಾವೆ? ಹಿಂಗೆ ಕಾಣ್ತಾವೆ. ಇಲ್ಲಿ ಕಾಣತ್ತಲ್ಲ ಎರಡು ಹಿಂಗೆ ಕಾಣ್ತಾವೆ. ಅದೇನಾರ ಆ ಸ್ಟೊಮ್ಯಾಟ ಇರ್ತೈತಲ್ಲ, ಆ ಸ್ಟೊಮ್ಯಾಟ ಇದನ್ನ ಹೇಳಿದ್ವಿ, ಇದು ಸ್ಮಾಲ್ ಒಂದು ಹೋಲ್ ಇರ್ತೈತಲ್ಲ ಅದಕ್ಕೆ ಸ್ಟೊಮ್ಯಾಟ ಅಂತ ಕರಿತೀವಿ ಪೂರ. ಆ ಸ್ಟೊಮ್ಯಾಟಕ್ಕೆ ಈ ಸ್ಮಾಲ್ ಹೋಲ್ ಇಲ್ಲಿ ಕಾಣತ್ತಲ್ಲ ಅದೇ ಇದು. ಈ ಸ್ಟೊಮ್ಯಾಟಕ್ಕೆ ಎರಡು ಬಾಜು ಐತ್ಲ, ಎರಡು ಸೆಲ್ ಇರ್ತಾವೆ. ಇವು ನೋಡೋಕೆ ಸೇಮ್ ಎದುರುಗತೆ ಇರ್ತಾವೆ, ಕಿಡ್ನಿ ಶೇಪ್ ಇರ್ತಾವೆ ಸೆಲ್. ಆ ಸ್ಟೊಮ್ಯಾಟ ಬಾಜು ಏನು ಹೋಲ್ ಇರ್ತೈತಲ್ಲ ಅದ್ರ ಬಾಜು ಎರಡು ಸೆಲ್ ಇರ್ತಾವೆ, ಇಲ್ಲಿ ಕಾಣತ್ತಾವೆ ನಿಮ್ಗೆ. ಅವಾಗ ಕಿಡ್ನಿ ಶೇಪ್ ಇರ್ತಾವೆ, ಹೌದಾ? ಅವು ಕಿಡ್ನಿ ಶೇಪ್ ಅದಾವೆ, ಅದಕ್ಕೆ ನಾವು ಏನಂತ ಕರಿತೀವಿ? ಗಾರ್ಡ್ ಸೆಲ್ಸ್. ಗಾರ್ಡ್ ಅಂದ್ರೆ ಏನು ಮಾಡ್ತಾವೆ? ಪ್ರೊಟೆಕ್ಟ್ ಮಾಡ್ತಾವೆ. ಏನು ಪ್ರೊಟೆಕ್ಟ್ ಮಾಡ್ತಾವೆ? ಸ್ಟೊಮ್ಯಾಟೋನ ಪ್ರೊಟೆಕ್ಟ್ ಮಾಡ್ತಾವೆ. ಹೆಂಗೆ ಪ್ರೊಟೆಕ್ಟ್ ಮಾಡ್ತಾವೆ ಅನ್ನೋದು ಇಲ್ಲಿ ನೋಡೋಣ, ಹೌದಾ? ಇಲ್ಲಿ ನೀವು ನೋಡ್ಬೋದು, ಇದು ಹಿಂಗೇನು ಇಲ್ಲಿ ಈ ಸ್ಟೊಮ್ಯಾಟ ಐತ್ಲೆ ನಿಮ್ಗೆ ಇಲ್ಲಿ ಖಾಲಿ ಕಾಣತೈತ್ಲ. ಈಗ ಸ್ಟೊಮ್ಯಾಟ ಓಪನ್ ಆಗೈತಿ ಅಂದ್ರೆ ಹೋಲ್ ಈಗ ಕಾಣತೈತಿ, ಸ್ಟೊಮ್ಯಾಟ ಓಪನ್ ಐತಿ. ಇಲ್ಲಿ ನೋಡ್ರಿ, ಇಲ್ಲಿ ಸ್ಟೊಮ್ಯಾಟ ಕ್ಲೋಸ್ ಆಗೈತಿ, ಇದು ಕ್ಲೋಸ್ ಆಗೈತಿ. ಗಾರ್ಡ್ ಸೆಲ್ಸ್ ಏನು ಮಾಡ್ತಾವೆ? ಸ್ಟೊಮ್ಯಾಟನ್ನ ಓಪನ್ ಮಾಡೋದು ಕ್ಲೋಸ್ ಮಾಡೋದು, ಒಂಥರ ಮನಿ ಬಾಗ್ಲಿದ್ದಂಗೆ. ಮನಿ ಬಾಗ್ಲು ಮುಚ್ಚೋದು ತೆಗೆದು ಮಾಡ್ತಲ್ಲ ಹಂಗೆ ಐತಲ್ಲ ಗಾರ್ಡ್ ಸೆಲ್ಸಿನ ಕೆಲಸನೂ ಅದು. ಆ ಸ್ಟೊಮ್ಯಾಟನ ಓಪನ್ ಮಾಡೋದು ಕ್ಲೋಸ್ ಮಾಡೋದು. ಎದಕ್ಕೆ ಓಪನ್ ಮಾಡೋದು ಕ್ಲೋಸ್ ಮಾಡ್ಬೇಕಂದ್ರೆ ಆ ಸ್ಟೊಮ್ಯಾಟ ಎದಕ್ಕೆ ಯೂಸ್ ಐತೆ ಅಂದ್ರೆ ಪ್ಲಾಂಟ್ಸಿಗೆ ಏನೇನು ಎಕ್ಸ್ಚೇಂಜ್ ಮಾಡೋಕೆ. ಈಗ ಪ್ಲಾಂಟ್ಸಿಗೆ ಬೇರೆ ಬೇರೆ ಏರ್ ಬೇಕು, ನೈಟ್ರೋಜನ್ ಗ್ಯಾಸ್ ಬೇಕು, ಇವೆಲ್ಲ ಗ್ಯಾಸ್ ಎಲ್ಲ ಬೇಕಲ್ಲ. ಅವಾಗ ಪ್ಲಾಂಟ್ಸ್ ಐತ್ಲ ಆ ಸ್ಟೊಮ್ಯಾಟನ ಓಪನ್ ಮಾಡಿ ಗ್ಯಾಸಸ್ಸನ್ನು ಎಕ್ಸ್ಚೇಂಜ್ ಮಾಡ್ತೈತಿ. ಇಲ್ಲಿ ಈಗ ಕಾನ್ಸೆಪ್ಟ್ ಆಯ್ತು ನೋಡೋಣ. ಈಗ ಸ್ಟೊಮ್ಯಾಟ, ದೀಸ್ ಆರ್ ದಿ ಸ್ಮಾಲ್ ಪೋರ್ಸ್, ಹೌದಾ? ನಾ ಆಗಲೇ ಹೇಳಿದೆ ಸ್ಮಾಲ್ ಪೋರ್ಸ್ ಎಲ್ಲಿ? ವಿಚ್ ಆರ್ ಪ್ರೆಸೆಂಟ್ ಇನ್ ದಿ ಎಪಿಡರ್ಮಿಸ್, ಹೌದಾ? ಎಪಿಡರ್ಮಿಸ್ ಒಳಗೆ ಸ್ಮಾಲ್ ಪೋರ್ಸ್ ಆಫ್ ದಿ ಲೀಫ್, ಹೌದಾ? ಎಪಿಡರ್ಮಿಸ್ ಸ್ಮಾಲ್ ಪೋರ್ಸ್ ಆಫ್ ದಿ ಲೀಫ್. ಕಾಮನ್ ಆಗಿ ಈ ಸ್ಮಾಲ್ ಫೋರ್ಸು ಎಲ್ಲ ಕಡೆ ಈಗ ನಾವು ಸ್ಟೆಮ್ಮದ ಸೆಕ್ಷನ್ ತೊಗೊಂಡಿವಿ, ಅದ್ರೊಳಗೂ ಎಪಿಡರ್ಮಿಸ್ ಇರ್ತಾವೆ, ಹೌದಾ? ಆಮೇಲೆ ಲೀಫ್ ತೊಗೊಂಡಿವಿ, ಅಲ್ಲೂ ಎಪಿಡರ್ಮಿಸ್ ಇರ್ತಾವೆ. ಒಟ್ಟು ಸೀಡ್ಸ್ ತೊಗೊಂಡಿವಿ, ಕಟ್ ಮಾಡಿದ್ವಿ, ಅಲ್ಲೂ ನಾವು ಎಪಿಡರ್ಮಿಸ್ ಕಾಣ್ತೀವಿ. ಎಲ್ಲ ಕಡೆಯೂ ಎಪಿಡರ್ಮಿಸ್ ಕಾಣ್ತೀವಿ. ಆದರೆ ಹೆಚ್ಚು ಎಪಿಡರ್ಮಿಸ್ ಒಳಗೆ ಪೋರ್ಸ್ ಹೋಲ್ಸ್ ಎಲ್ಲಿ ಕಾಣ್ತೀವಿ ಅಂದ್ರೆ ಲೀಫ್ಸ್ ಜೊತೆ ಎಪಿಡರ್ಮಿಸ್ ಇರ್ತೈತಲ್ಲ ಅದ್ರೊಳಗೆ ಮಾತ್ರ ಪೋರ್ಸ್ ಜಾಸ್ತಿ ಕಾಣ್ತೀವಿ. ಎದಕ್ಕಳು? ಗ್ಯಾಸ್ ಯಾವಾಗಲೂ ಪ್ಲಾಂಟದ್ದು ಎಕ್ಸ್ಚೇಂಜ್ ಆಗೋದು ಲೀಫ್ ಮುಖಾಂತರ, ಲೀಫ್ ಒಳಗಿರೋ ಸ್ಟೊಮ್ಯಾಟೊ ಒಳಗಿಂದ. ಆಮೇಲೆ ಇಷ್ಟು ನೋಡಿ, ಈಗ ಹೇಳಿದ್ನ ದ ಮೇನ್ ಫಂಕ್ಷನ್ ಆಫ್ ದಿ ಸ್ಟೊಮ್ಯಾಟ ಈಸ್ ಎಕ್ಸ್ಚೇಂಜಿಂಗ್ ಗ್ಯಾಸಸ್, ಹೌದಾ? ಈ ಸ್ಟೊಮ್ಯಾಟೋದ ಮೇನ್ ಕೆಲಸ ಏನ? ಗ್ಯಾಸನ್ನು ಎಕ್ಸ್ಚೇಂಜ್ ಮಾಡೋದು. ಆಮೇಲೆ ದೀಸ್ ಟೊಮ್ಯಾಟೊ ಆರ್ ಎನ್ಕ್ಲೋಸ್ಡ್ ಬೈ 2 ಕಿಡ್ನಿ ಶೇಪ್ಡ್ ಸೆಲ್ಸ್, ಹೌದಾ? ನಾನು ಆಗಲೇ ಹೇಳಿದ್ನಿ ಈ ಸ್ಟೊಮ್ಯಾಟೊ ಇದು ಝೂಮ್ ಹಾಕಿ ನೋಡಿದ್ವಿ ಅಂದರೆ ಇದ್ರ ಬಾಜು ಎರಡು ಸೆಲ್ ಅದಾವೆ. ಸ್ಟೊಮ್ಯಾಟೊ ನೋಡು, ಸ್ಟೊಮ್ಯಾಟೊ ಅಂದ್ರೆ ಏನಿದೆ? ಸ್ಮಾಲ್ ಹೋಲ್ ಇರ್ತೈತಲ್ಲ, ಇದಕ್ಕೆ ಸ್ಟೊಮ್ಯಾಟೊ ಅಂತ ಕರಿತೀವಿ, ಮತ್ತೇನಿಲ್ಲ. ಅದ್ರ ಬಾಜು ಐತ್ಲ ಎರಡು ಕಿಡ್ನಿ ಶೇಪ್ ಸೆಲ್ ಇರ್ತಾವೆ, ಅದಕ್ಕೆ ನಾವು ಏನಂತ ಕರಿತೀವಿ? ಗಾರ್ಡ್ ಸೆಲ್ ಅಂತ ಕರಿತೀವಿ, ಹೌದಾ? ಈ ಗಾರ್ಡ್ ಸೆಲ್ ಕೆಲಸ ಏನು? ಟು ರೆಗ್ಯುಲೇಟ್ ಓಪನಿಂಗ್ ಆ್ಯಂಡ್ ಕ್ಲೋಸಿಂಗ್ ಆಫ್ ದಿ ಸ್ಟೊಮ್ಯಾಟೊ. ಅಂದರೆ ರೆಗ್ಯುಲೇಟ್ ಅಂದ್ರೆ ಏನು? ಕಂಟ್ರೋಲ್ ಮಾಡೋದು. ಏನು ಕಂಟ್ರೋಲು? ಸ್ಟೊಮ್ಯಾಟೊ ಓಪನ್ ಮಾಡೋದು ಮುಚ್ಚೋದನ್ನು ಕಂಟ್ರೋಲ್ ಮಾಡೋದು. ನೆಕ್ಸ್ಟ್ ದ ಮೇನ್ ಫಂಕ್ಷನ್ ಆಫ್ ದಿ ಗಾರ್ಡ್ ಸೆಲ್ಸ್ ಈಸ್ ಟು ರೆಗ್ಯುಲೇಟ್. ರೆಗ್ಯುಲೇಟ್ ಅಂದ್ರೆ ಏನು? ಕಂಟ್ರೋಲ್ ಮಾಡೋದು. ಏನು ಕಂಟ್ರೋಲ್ ಮಾಡೋದು? ದ ಓಪನಿಂಗ್ ಆ್ಯಂಡ್ ಕ್ಲೋಸಿಂಗ್ ಆಫ್ ಸ್ಟೊಮ್ಯಾಟೊ. ಸ್ಟೊಮ್ಯಾಟೊ ಓಪನ್ ಆಗಬೇಕು ಬ್ಯಾಡ್ ಅನ್ನೋದು ಡಿಸೈಡ್ ಮಾಡೋದು ಗಾರ್ಡ್ ಸೆಲ್ಸ್. ಅರ್ಥಾತ? ಇದು ಸ್ಟೊಮ್ಯಾಟೊ ಎದಕ್ಕೆ ಯೂಸ್? ಪ್ಲಾಂಟಿಗೆ ಗ್ಯಾಸನ್ನು ಎಕ್ಸ್ಚೇಂಜ್ ಮಾಡೋಕೆ. ಅರ್ಥಾತ? ಯಾವಾಗ ಐತ್ಲ ನೀರು ಏನಾರು ಜಾಸ್ತಿ ಆತಂದ್ರೆ ಈ ಗಾರ್ಡ್ ಸೆಲ್ಸ್ ಏನಕ್ಕವು? ಸ್ವ್ಯಾಲೋನ್ ಅಂದ್ರೆ ಉಬ್ತಾವೆ. ಉಬ್ಬಿದು ಅಂದ್ರೆ ಅವಾಗ ಗಾರ್ಡ್ ಸೆಲ್ಸ್ ಆಟೋಮೆಟಿಕ್ಕಾಗಿ ಓಪನ್ ಆಗಿಬಿಡ್ತಾವೆ. ಓಪನ್ ಆತಂದ್ರೆ ಅವಾಗ ಗ್ಯಾಸಸ್ ಎಕ್ಸ್ಚೇಂಜ್ ಆಗುತ್ತೆ. ಏನಾರ ಏನೋ ಅದು ವಾಟ್ರ್ ಏನಾರು ಕಡಿಮೆ ಇತ್ತಂದ್ರೆ ಈ ಗಾರ್ಡ್ ಸೆಲ್ಸ್ ಏನಾಗಿರ್ತಾವೆ? ಕ್ಲೋಸ್ ಆಗಿರ್ತಾವೆ, ಹೌದಾ? ಕ್ಲೋಸ್ ಆತಂದ್ರೆ ಸ್ಟೊಮ್ಯಾಟೊ ಕ್ಲೋಸ್, ಗಾರ್ಡ್ ಸೆಲ್ಸ್ ಕ್ಲೋಸ್ ಮಾಡಿಬಿಡ್ತಾವೆ. ಸ್ಟೊಮ್ಯಾಟೊ ಕ್ಲೋಸ್ ಆತಂದ್ರೆ ಗ್ಯಾಸ್ ಎಕ್ಸ್ಚೇಂಜ್ ಆಗೋದಿಲ್ಲ. ಎಪಿಡರ್ಮಲ್ cells of the roots have long hair like parts which helps in the plant absorption of more water. ಇಲ್ಲ ನೀವು ಒಂದು ಟರ್ಮ್ ಅಬ್ಸರ್ವ್ ಮಾಡ್ಬೋದು, ಏನು? ಎಪಿಡರ್ಮಲ್ ಸೆಲ್ಸ್ ಆಫ್ ದ ರೂಟ್ಸ್ ಹ್ಯಾವ್ ಲಾಂಗ್ ಹೇರ್ ಲೈಕ್ ಪಾರ್ಟ್ಸ್, ಹೌದಾ? ಲಾಂಗ್ ಹೇರ್ ಲೈಕ್ ಪಾರ್ಟ್ಸ್. ಈಗ ನಾರ್ಮಲಾಗಿ ಎಪಿಡರ್ಮಿಸ್ ಎಲ್ಲಕ್ಕೂ ಇರ್ತೈತಿ. ಸ್ಟೆಮ್ ತೊಗೊಂಡು ಕಟ್ ಮಾಡಿ ಸೆಕ್ಷನ್ ಹೊಡೆದಾಗ ಅಲ್ಲೂ ಎಪಿಡರ್ಮಿಸ್ ಇರ್ತೈತಿ. ಫ್ರೂಟ್ ತೊಗೋರಿ ಅಲ್ಲೂ ಎಪಿಡರ್ಮಿಸ್ ಇರ್ತೈತಿ, ಹೌದಾ? ಪಿ ಟಿ ಆಲ್ ಅಂದ್ರೆ ಗೊತ್ತೈತಲ್ಲ, ಇದು ಸ್ಟೆಮ್, ಇಲ್ಲಿ ಲೀಫ್. ಈ ಲೀಫಿಗೆ ಏನೇ ಸ್ಟೆಮ್ಗೆ ಏನು ಅಟ್ಯಾಚಿಗೆ ಇರ್ತೈತಲ್ಲ ಇದೇ ಪಿ ಟಿ ಆಲ್. ಇಲ್ಲಿ ಆಯ್ತು ಒಟ್ಟು ಸ್ಟೆಮ್, ಲೀಫ್, ಫ್ರೂಟ್, ಒಟ್ಟು ನೀವು ಎಲ್ಲೇ ಏರಿಯಲ್ ಪಾರ್ಟ್ಸ್ ಅಂದ್ರೆ ಸಾಯಿಲ್ ಬಿಟ್ಟು ಹೊರಗಿರೋ ಎಲ್ಲ ಪಾರ್ಟ್ಸಿಗೂ ಐತ್ಲೆ ಎಪಿಡರ್ಮಿಸ್ ಇರ್ತೈತಿ. ಆ ಎಪಿಡರ್ಮಿಸ್ ನಾರ್ಮಲಾಗಿ ಹೆಂಗಿರ್ತೈತಿ? ಆಗಲೇ ನಾನು ತೋರಿಸಿನಿ ಎಪಿಡರ್ಮಿಸ್ ಹೆಂಗಿರ್ತೈತಿ.
ಹೌದಾ. ಎಪಿಡರ್ಮಿಸ್ ಹಿಂಗೆ ಇರ್ತೈತಿ. ಇಲ್ಲಿ ನಾವು ಈ ಎಪಿಡರ್ಮಿಸ್ ಇಲ್ಲಿ ಎಲ್ಲಿ ಲೀಫು ಸ್ಟೆಮ್ಮು ಆಮೇಲೆ ಪೀಟಿಯಲ್ ಎಲ್ಲ ಇರ್ತೈತಲ್ಲ, ಇಲ್ಲೆಲ್ಲ ಐತಲ್ಲ ಎಪಿಡರ್ಮಿಸ್ ಹಿಂಗೆ ನಾರ್ಮಲ್ ಆಗಿರ್ತೈತಿ. ಹೌದಾ. ಆದರೆ ಇಲ್ಲೇನೈತಿ ಎಪಿಡರ್ಮಿಸ್ ಲಾಂಗ್ ಹೇರ್ ಲೈಕ್ ಪ್ರೊಜೆಕ್ಷನ್ ಸೇಮ್, ಆದ್ರೆ ಸ್ವಲ್ಪ ಚೇಂಜ್ ಇಲ್ಲಿ ಎಲ್ಲಿ ಎಪಿಡರ್ಮಿಸ್ ಇರ್ತೈತಲ್ಲ ಇಲ್ಲಿ ಸ್ವಲ್ಪ ಕೆಲವೊಂದು ಕಡೆ ಹಿಂಗೆ ಗ್ಯಾಪ್ ಇರ್ತೈತಿ. ಇಲ್ಲಿ ಒಂದು ಹೇರ್ ಲೈಕ್ ಪ್ರೊಜೆಕ್ಷನ್ ರೂಟ್ಸ್ ಗತೆ ಎದ್ದಿರ್ತೈತಿ. ಇದೇನು ಪಾರ್ಟ್ ಐತಲ್ಲ ಇದಕ್ಕೆ ನಾವು ಹೇರ್ ಲೈಕ್ ಪ್ರೊಜೆಕ್ಷನ್ ಅಂತ ಕರಿತೀವಿ. ಹೇರ್ ಲೈಕ್ ಪ್ರೊಜೆಕ್ಷನ್ ಇದು ಎಪಿಡರ್ಮಿಸ್. ಹೌದಾ. ಇದು ಎಲ್ಲಿರ್ತೈತಿ? ರೂಟ್ಸ್ ಸಾಯಿಲ್ ಒಳಗಿರ್ತ ರೂಟ್ಸ್ ಇರ್ತಲ್ಲ, ಆ ರೂಟ್ಸನ್ನು ನಾವೇನಾರು ಕಟ್ ಮಾಡಿ ಮೈಕ್ರೋಸ್ಕೋಪ್ ಒಳಗೆ ಸೆಕ್ಷನ್ ತೆಗೆದು ನೋಡಿದ್ವಿ ಅಂದ್ರೆ ಅವಾಗ ಅದು ಹಿಂಗೆ ಇಲ್ಲೆಲ್ಲ ಸೆಲ್ಸ್ ಇರ್ತಾವೆ ಉಳ್ಕಿದ್ದು, ಮ್ಯಾಲೆ ಎಪಿಡರ್ಮಿಸ್ ಇರ್ತೈತಲ್ಲ, ಹಿಂಗೆ ಅದಕ್ಕೆ ಹೇರ್ ಲೈಕ್ ಪ್ರೊಜೆಕ್ಷನ್ಸ್ ಇರ್ತಾವೆ. ಇದೇ ಇಲ್ಲಿ ಮೇನ್ ಪಾಯಿಂಟ್. ಅದು ಏನು ಮಾಡ್ತೈತಿ? ಅಬ್ಸರ್ಪ್ಷನ್ ಆಫ್ ವಾಟರ್ ಅಬ್ಸರ್ಪ್ಷನ್ ಮಾಡೋಕೆ, ಅಬ್ಸರ್ಪ್ಷನ್ ಇಲ್ಲಿ ಟಿ ಐ ಆಗಬೇಕು. ಅಬ್ಸರ್ಪ್ಷನ್ ಆಫ್ ವಾಟರ್ ಅಬ್ಸರ್ವ್ ಮಾಡೋಕೆ ಇವು ಹೇರ್ ಲೈಕ್ ಪ್ರೊಜೆಕ್ಷನ್ಸ್ ಹೆಲ್ಪ್ ಮಾಡ್ತಾವೆ. ನೆಕ್ಸ್ಟ್, ಇನ್ ಡೆಸರ್ಟ್ ಪ್ಲಾಂಟ್ಸ್ ವಿ ಕ್ಯಾನ್ ಒಬ್ಸರ್ವ್ ಎ ಥಿಕ್ ವ್ಯಾಕ್ಸಿ ಲೇಯರ್. ಹೌದಾ. ಈಗ ಏನೋ ಡೆಸರ್ಟ್ ಅಂದ್ರೆ ನಿಮ್ಗೆ ಡೆಸರ್ಟ್ ಒಳಗೆ ಕೆಲವೊಂದು ಪ್ಲಾಂಟ್ಸ್ ಇರ್ತಾವೆ, ಅವಕ್ಕೆ ಥಿಕ್ ವ್ಯಾಕ್ಸಿ ಲೇಯರ್. ಈಗ ನಾ ಆಗಲೇ ಹೇಳಿದೆ ಎಪಿಡರ್ಮಿಸ್ ಮೇಲೆ ವ್ಯಾಕ್ಸಿ ಲೇಯರ್ ಪ್ರೊಡ್ಯೂಸ್ ಮಾಡ್ತೈತಿ, ಅದು ಗೊತ್ತೈತಿ. ನಾರ್ಮಲಾಗಿ ಎಲ್ಲ ಪ್ಲಾಂಟ್ ಎಪಿಡರ್ಮಿಸ್ ಐತಲ್ಲ ಅಲ್ಲಿ ಥಿಕ್ ಲೇಯರ್ ವ್ಯಾಕ್ಸ್ ಲೇಯರ್ ಪ್ರೊಡ್ಯೂಸ್ ಮಾಡ್ತೈತೆ. ಆದರೆ ಡೆಸರ್ಟ್ ಒಳಗಿರೋ ಪ್ಲಾಂಟ್ಸ್ ಸ್ವಲ್ಪ ಜಾಸ್ತಿ ವ್ಯಾಕ್ಸಿ ಲೇಯರ್ನ ಪ್ರೊಡ್ಯೂಸ್ ಮಾಡ್ತಾವೆ, ಭಾಳ ದಿಪ್ ಇರ್ತೈತೆ ಅದು ವ್ಯಾಕ್ಸಿ ಲೇಯರ್. ಆ ದಿಪ್ ಇರೋ ವ್ಯಾಕ್ಸಿ ಲೇಯರ್ಗೆ ನಾವು ಏನಂತ ಕರಿತೀವಿ? ಎಪಿಡರ್ಮಿಸ್ ಮೇಲೆ ಪ್ರೊಡ್ಯೂಸ್ ಆಗಿರ್ತೈತಲ್ಲ ಕ್ಯೂಟಿನ್ ಅಂತ ಕರಿತೀವಿ. ಹೌದಾ. ಕ್ಯೂಟಿನ್, ಇಲ್ಕ ಕಟಿನ್ ಅಂತ ಹೇಳ್ಬೋದು, ಕ್ಯೂಟಿನ್ ಅಂತ ಹೇಳ್ಬೋದು. ಹೌದಾ. ನೆಕ್ಸ್ಟ್, ಇದೇನು ಮಾಡ್ತೈತಿ? ದಿಸ್ ಕಟಿನ್ ಪ್ರಿವೆಂಟ್ಸ್ ದಿ ಲಾಸ್ ಆಫ್ ವಾಟರ್. ಹೌದಾ. ಇದು ಥಿಕ್ ವ್ಯಾಕ್ಸಿ ಲೇಯರ್ಗೆ ನಾವು ಏನಂತ ಕರಿತೀವಿ? ಕ್ಯೂಟಿನ್ ಅಂತ ಕರಿತೀವಿ. ಇದೇನು ಮಾಡ್ತೈತಿ? ವಾಟರ್ ಲಾಸ್ ಆಗೋದನ್ನ ಪ್ರಿವೆಂಟ್ ಮಾಡ್ತೈತಿ. ಹೌದಾ. ನೆಕ್ಸ್ಟ್, ಆ್ಯಸ್ ದ ಪ್ಲಾಂಟ್ಸ್ ಗ್ರೋ ಓಲ್ಡರ್ ದ ಸೆಕೆಂಡರಿ ಮೆರಿಸ್ಟೆಮೆಟಿಕ್ ರಿಪ್ಲೇಸಸ್ ದ ಎಪಿಡರ್ಮಿಸ್ ಆಫ್ ದಿ ಸ್ಟೆಮ್. ಹೌದಾ. ಪ್ಲಾಂಟ್ ಗ್ರೋ ಆದಂಗೆ ಐತಲ್ಲ, ಇಲ್ಲಿ ನಾವೇನು ಮಾಡ್ಬೋದು? ಸೆಕೆಂಡರಿ ಮೆರಿಸ್ಟೆಮೆಟಿಕ್ ಅಂದರೆ ಏನೀಗ ಮೊದಲು ಅದು ಗೊತ್ತಿರ್ಬೇಕು ನಮಗೆ. ಪ್ರೈಮರಿ ಮೆರಿಸ್ಟೆಮೆಟಿಕ್ ಅಂದ್ರೆ ಗೊತ್ತೈತಿ. ಪ್ರೈಮರಿ ಮೆರಿಸ್ಟೆಮೆಟಿಕ್ ಅಂದ್ರೆ ಏನು? ಒಟ್ಟು ಒಂದು ಸೆಲ್ ಡಿವೈಡ್ ಆಗಿ ಸೆಲ್ ನಂಬರ್ ಇನ್ಕ್ರೀಸ್ ಮಾಡೋದು. ಸೆಲ್ ನಂಬರ್ ಇನ್ಕ್ರೀಸ್ ಆತಂದ್ರೆ ಅದಕ್ಕೆ ಮೆರಿಸ್ಟೆಮೆಟಿಕ್ ಅಂದ್ರೆ ಏನೋ ಒಂದು ಸೆಲ್ ಇದ್ದಿದ್ದು 2 ಆಗೋದು, 2 ಇದ್ದು 4 ಆಗೋದು. ಸೆಲ್ ಡಿವಿಷನ್ಗೆ ಮೆರಿಸ್ಟೆಮೆಟಿಕ್ ಅಂತ ಕರಿತೀವಿ. ಹೌದಾ. ಪ್ರೈಮರಿ ಮೆರಿಸ್ಟೆಮ್ ಅಂದ್ರೆ ಪ್ಲಾಂಟ್ ಉದ್ದ ಬೆಳಿತೈತಿ. ಹೌದಾ. ಈಗ ಪ್ಲಾಂಟ್ ಉದ್ದ ಬೆಳಿತೈತಿ ಅಂದ್ರೆ ಸೆಲ್ ಏನಾರು ಡಿವೈಡ್ ಪ್ರೈಮರಿ ಮೆರಿಸ್ಟೆಮ್ ಒಳಗೆ ಸೆಲ್ ಡಿವೈಡ್ ಆಗಿ ಪ್ಲಾಂಟ್ ಹೈಟ್ ಬೆಳಿತೈತಿ. ಈಗ ಆಗ್ಲಾಗಬೇಕಲ್ಲ ಪ್ಲಾಂಟ್. ಹೌದಾ. ಆಗ್ಲಾಗೋ ಪ್ಲಾಂಟಿಗೆ ಮತ್ತೆ ಸೆಲ್ ಡಿವೈಡ್ ಆಗ್ಬೇಕು. ಆ ಸೆಲ್ ಡಿವೈಡ್ ಆಗಿ ಪ್ಲಾಂಟ್ ಆಗ್ಲಾಕೈತಲ್ಲ ಅದರದ್ದು ಡಯಾಮೀಟ್ರ್. ಹೌದಾ. ಈ ಸ್ಟೆಮ್ಮದು ಏನು ಇರ್ತೈತಲ್ಲ, ಸ್ಟೆಮ್ಮು ಒಂದೇ ನಿಮಿಷ. ಈ ಸ್ಟೆಮ್ಮದು ಏನು ಇರ್ತೈತಲ್ಲ, ಈ ಸ್ಟೆಮ್ ಡಯಾಮೀಟ್ರ್ ಇನ್ಕ್ರೀಸ್ ಆಗ್ಬೇಕಲ್ಲ ಈಗ. ಅದು ಇನ್ಕ್ರೀಸ್ ಆಗಿ ಸ್ಟೆಮ್ ಇಷ್ಟು ಆಗ್ಲಾಗಬೇಕಲ್ಲ. ಇದು ಮೆರಿಸ್ಟೆಮೆಟಿಕ್ ಅಂದರೆ ಸೆಲ್ ಡಿವಿಷನ್. ಸೆಕೆಂಡರಿ ಮೆರಿಸ್ಟೆಮೆಟಿಕ್ ಅಂದ್ರೆ ಯಾವುದು ಸೆಲ್ ಡಿವಿಷನ್ ಆಗಿ ಈ ಪ್ಲಾಂಟ್ ಡಯಾಮೀಟ್ರನ್ನ ಜಾಸ್ತಿ ಮಾಡ್ತೈತಲ್ಲ ಅದಕ್ಕೆ ಸೆಕೆಂಡರಿ ಮೆರಿಸ್ಟೆಮೆಟಿಕ್ ಪ್ಲಾಂಟ್ ವಿಡ್ತನ್ನು ಜಾಸ್ತಿ ಮಾಡ್ತೈತೆ. ಅದೇ ಇಲ್ಲಿ ಆ್ಯಸ್ ದ ಪ್ಲಾಂಟ್ ಗ್ರೋ ಆದಂಗೆ ಸೆಕೆಂಡರಿ ಮೆರಿಸ್ಟೆಮೆಟಿಕ್ ಸ್ಟಾರ್ಟ್ ಆಕೈತಿ. ಹೌದಾ. ಸ್ಟಾರ್ಟ್ ಆದಮೇಲೆ ರಿಪ್ಲೇಸಸ್ ದ ಎಪಿಡರ್ಮಿಸ್ ಆಫ್ ದಿ ಸ್ಟೆಮ್. ಈ ಸ್ಟೆಮ್ಮದ್ದು ಸ್ಟೆಮ್ಮಿಂಗ್ ತಳ್ಳಗಿತ್ತಲ್ಲ. ಹೌದಾ. ಇದು ಸ್ಟೆಮ್ಮನ್ನು ನಾವು ಏನಾರು ಸೆಕ್ಷನ್ ಕಟ್ ಮಾಡಿ ನೋಡಿದ್ವಿ ಅಂದ್ರೆ ಅದಕ್ಕಲ್ಲಿ ಎಪಿಡರ್ಮಿಸ್ ಕಾಣ್ತಾವೆ. ಆದ್ರೆ ಪ್ಲಾಂಟ್ ಗ್ರೋ ಆದಂಗೆ ಏನಾಕತಿ ಈ ಎಪಿಡರ್ಮಿಸ್ ಇರ್ತಲ್ಲ ಅವು ಕಟ್ಟಾಗಿ ಹೋಗ್ತಾವೆ, ಅಂದರೆ ರಿಪ್ಲೇಸ್ ಆಗಿ ಸೆಕೆಂಡರಿ ಮೆರಿಸ್ಟೆಮೆಟಿಕ್ ಸೆಲ್ ಡಿವಿಷನ್. ಈ ಸೆಕೆಂಡರಿ ಮೆರಿಸ್ಟೆಮೆಟಿಕ್ ಸೆಲ್ ಐತಲ್ಲ ಇಲ್ಲಿ ಒಳಗೆ ಡಿವೈಡ್ ಆಗೈತಲ್ಲ, ಇದ್ರ ಮ್ಯಾಲೆ ಏನು ಎಪಿಡರ್ಮಿಸ್ ಇರ್ತೈತಲ್ಲ ಅದು ಹೋಗಿ ಎದಕ್ಕಂದ್ರೆ ಡ್ಯೂ ಟು ದಿ ಸೆಕೆಂಡರಿ ಮೆರಿಸ್ಟೆಮೆಟಿಕ್ ದ ಸೆಲ್ಸ್ ಆನ್ ದಿ ಔಟರ್ ಕಟ್ಸ್ ಆ್ಯಂಡ್ ಫಾರ್ಮ್ಸ್ ಎ ಕಾರ್ಕ್. ನಿಮ್ಗೆ ಅರ್ಥ ಆಗತ್ತೈತೆ ಅಂತ ಅನ್ಕೋತೀನಿ, ಇನ್ನೇ ಹೇಳ್ತೀನಿ ಕೇಳ್ರಿ. ಇದು ಯಂಗ್ ಸ್ಟೆಮ್, ಎಳಿ ಗಿಡ ಐತಿ. ಹೌದಾ. ಈಗ ಸ್ಟೆಮ್ ತೊಗೊಂಡಿವಿ, ಕಟ್ ಮಾಡಿದ್ವಿ, ತಿನ್ ಲೇಯರ್ ತೆಗೆದ್ವಿ, ಮೈಕ್ರೋಸ್ಕೋಪ್ದಾಗ ಇಟ್ಟು ನೋಡಿದ್ವಿ, ಅವಾಗ ನಮಗೆ ಎಪಿಡರ್ಮಿಸ್ ಕಾಣ್ತಾವೆ. ಹೌದಾ. ಇದಾತು. ಈ ಪ್ಲಾಂಟಿಗೆ ದೊಡ್ಡದಾದಂಗೆ ಮೆರಿಸ್ಟೆಮೆಟಿಕ್ ಸೆಕೆಂಡರಿ ಮೆರಿಸ್ಟೆಮೆಟಿಕ್ ಆತಂದ್ರೆ ಸೆಲ್ ಡಿವೈಡ್ ಆಗಿ ಪ್ಲಾಂಟ್ ಡಯಾಮೀಟ್ರ್ ಅಂದ್ರೆ ಅಗ್ಲೊಳಗೆ ಪ್ಲಾಂಟ್ ಅಗ್ಲಕತ್ತೆ, ಅಂದ್ರೆ ಪ್ಲಾಂಟ್ ಇದ್ದು ಟ್ರೀ ಆಗಕ್ಕೆ ಸ್ಟಾರ್ಟ್ ಆಗತ್ತೆ. ಆವಾಗ ಇದ್ರೊಳಗೆ ಫಸ್ಟ್ ಏನು ಯಂಗ್ ಪ್ಲಾಂಟ್ ಇತ್ತಲ್ಲ ಅದ್ರೊಳಗೆ ಸ್ಟೆಮ್, ಅದ್ರೊಳಗೆ ಎಪಿಡರ್ಮಿಸ್ ಇದ್ದು. ಆದ್ರೆ ಪ್ಲಾಂಟ್ದು ಸೆಕೆಂಡರಿ ಮೆರಿಸ್ಟೆಮೆಟಿಕ್ ಸೆಲ್ ಒಳಗೆ ಜಾಸ್ತಿ ಆದಂಗೆ ಇವು ಏನು ಹೊರಗೆ ಹಿಂಗೆ ಎಪಿಡರ್ಮಿಸ್ ಇರ್ತಲ್ಲ ಪ್ಲಾಂಟ್ ಒಳಗಿನೂ ಅವು ಹೋಕ್ಕವು ರಿಪ್ಲೇಸ್ ಆಗಿ ಫೈನಲ್ ಆಗಿ ಅವ ಸೆಲ್ಸು ಎಪಿಡರ್ಮಿಸ್ ಸೆಲ್ಸ್ ಏನಕ್ಕವು ಕಟ್ಟಾಗಿ ಫೈನಲ್ ಆಗಿ ಕಾರ್ಕ್ ಫಾರ್ಮ್ ಆಕತಿ. ಕಾರ್ಕ್ ಅಂತ ನೋಡಿದ್ವಿ. ಈಗ ನಾವು ದೊಡ್ಡ ಗಿಡ ಇರ್ತೈತಲ್ಲ ಈಗ ಅದ್ರೊಳಗೆ ಎಪಿಡರ್ಮಿಸ್ ಇರಲ್ಲ, ಅದಕ್ಕವು ಕಾರ್ಕ್ ಆಗಿ ರಿಪ್ಲೇಸ್ಮೆಂಟ್ ಆಗಿರ್ತಾವೆ. ನೆಕ್ಸ್ಟ್,
ಈ ಕಾರ್ಕ್ ಅಂದ್ರೆ ಗೊತ್ತೈತಲ್ಲ, ಈ ಬಾರ್ಕ್, ಈ ಟ್ರೀ ಏನು ಬಾರ್ಕ್ ಅಂತಿಲ್ಲ, ಕೆಳಗೆ ಇದೊಂದು ಗಿಡ ಐತಿ ಹೌದಾ, ಇದು ಬಾರ್ಕ್. ಇದು ಈ ಬಾರ್ಕ್ ಒಳಗೆ ಕಾರ್ಕ್ ಸೆಲ್ಸ್ ಇರ್ತಾವೆ, ಅಷ್ಟು ಗೊತ್ತಿರಲಿ. ಈ ಎಪಿಡರ್ಮಿಸ್ನ ಅವನ್ನ ರಿಪ್ಲೇಸ್ ಆಗಿರ್ತಾವೆ. ನೆಕ್ಸ್ಟ್ ದ ಸೆಲ್ಸ್ ಆಫ್ ದಿ ಕಾರ್ಕ್ ಆರ್ ಡೆಡ್. ಇವು ಇರ್ತಾವಲ್ಲ ಕಾರ್ಕ್ ಸೆಲ್ಸ್ ಏನಿರ್ತಾವೆ ಡೆಡ್ ಇರ್ತಾವೆ, ಅದ್ರೊಳಗೆ ಜೀವ ಇರೋಂಗಿಲ್ಲ. ಆಮೇಲೆ ನೋ ಇಂಟರ್ನಲ್ ಸೆಲ್ಯುಲರ್ ಸ್ಪೇಸ್, ಇದ್ರೊಳಗೆ ಏನು ಸೆಲ್ ಅರೇಂಜ್ ಆಗಿರುತ್ತಲ್ಲ ನಡು ಯಾವ ಸ್ಪೇಸು ಇರೋದಿಲ್ಲ. ಇಲ್ಲಿ ಎಪಿಡರ್ಮಿಸ್ಸು ಇರೋದಿಲ್ಲ. ಆ ಎಪಿಡರ್ಮಿಸ್ ಇದ್ದಿದ್ದು ಮೆರಿಸ್ಟೆಮೆಟಿಕ್ ಸೆಕೆಂಡರಿ ಮೆರಿಸ್ಟೆಮೆಟಿಕ್ ಆಗಿ ಏನಾಗಿರ್ತೈತಿ, ಕಾರ್ಕ್ ಫಾರ್ಮ್ ಆಗಿರ್ತೈತಿ ಹೌದಾ, ಎಪಿಡರ್ಮಿಸ್ ಹೋಗಿರ್ತೈತಿ. ಅವು ಕಾರ್ಕ್ ಸೆಲ್ಸ್ ಏನಿರ್ತಾವೆ ಡೆಡ್ ಇರ್ತಾವೆ, ಇಂಟರ್ನಲ್ ಸ್ಪೇಸ್ ಇರೋದಿಲ್ಲ ನೋಡು. ನೆಕ್ಸ್ಟ್ ದ ಸೆಲ್ ವಾಲ್ ಆಫ್ ದಿ ಕಾರ್ಕ್ ಸೆಲ್. ಇದ್ರೊಳಗೆ ಏನು ಎಪಿಡರ್ಮಿಸ್ ರಿಪ್ಲೇಸ್ ಕಾರ್ಕ್ ಸೆಲ್ ಫಾರ್ಮ್ ಆಗಿಲ್ಲ, ಅದ್ರೊಳಗೆ ಕಾರ್ಕ್ ಸೆಲ್ದು ಸೆಲ್ ವಾಲ್ ಒಳಗೆ ಒಂದು ಕೆಮಿಕಲ್ ಸಬ್ಸ್ಟೆನ್ಸ್ ಇರ್ತೈತಿ. ಇದ್ರೊಳಗೆ ಕಾರ್ಕ್ ಸೆಲ್ದು ಸೆಲ್ ವಾಲ್ ಒಳಗೆ ಒಂದು ಕೆಮಿಕಲ್ ಸಬ್ಸ್ಟೆನ್ಸ್, ಅದಕ್ಕೆ ಸಬ್ರಿನ್ ಅಂತ ಕರೀತಾರೆ. ಏನೋಳು ಸಬ್ರಿನ್ ಅಂತ ಕರೀತಾರೆ. ಇದ್ರ ಮೇನ್ ಕೆಲಸ ಏನ, ಸೊ ಇಟ್ ಈಸ್ ಇಂಪರ್ವಿಷಿಯಸ್ ಟು ಗ್ಯಾಸಸ್ ಆ್ಯಂಡ್ ವಾಟರ್. ಇಂಪರ್ವಿಯಸ್ ಅಂದ್ರೆ ಏನ, ಅದೈತ್ಲ ಒಂಥರ ಬ್ಲಾಕ್ ಮಾಡ್ತೈತಿ. ಏನ ಗ್ಯಾಸ್ ಮತ್ತು ವಾಟರ್ನ ಒಳಗೆ ಎಂಟ್ರ್ ಆಗೋದನ್ನು ಬ್ಲಾಕ್ ಮಾಡ್ತೈತಿ. ಇಂಪರ್ವಿಯಸ್ ಅಂದ್ರೆ ತಡೆಯೋದು, ಇಷ್ಟ ಬ್ಲಾಕ್ ಮಾಡೋದು. ಅರ್ಥ ಆಯ್ತು ಅನ್ಕೋತೀನಿ. ಪ್ಲಾಂಟ್ ಗ್ರೋ ಆದಂಗೆ ಏನಾಕತಿ, ಎಪಿಡರ್ಮಿಸ್ ಸೆಲ್ಸ್ ರೀಪ್ಲೇಸ್ ಆಕಾವು. ಇದಕ್ಕೆ ರೀಪ್ಲೇಸ್ ಆಕಾವು, ಪ್ಲಾಂಟ್ ಒಳಗೆ ಸೆಕೆಂಡರಿ ಮೆರಿಸ್ಟೆಮೆಟಿಕ್ ಆಕತಿ. ಸೆಕೆಂಡರಿ ಮೆರಿಸ್ಟೆಮೆಟಿಕ್ ಆತಂದ್ರೆ ಎಪಿಡರ್ಮಿಸ್ ಲೇಯರು ಕಟ್ ಆಕತಿ. ಅವು ಇದ್ದಿದ್ದು ಕಾರ್ಕ್ ಸೆಲ್ಸ್ ಆಗಿ ಫಾರ್ಮ್ ಆಕಾವು. ಆ ಕಾರ್ಕ್ ಸೆಲ್ಸ್ ಒಳಗೆ ಕಾರ್ಕ್ ಸೆಲ್ಲಿಗೆ ಸೆಲ್ವಾಲ್ ಇರ್ತೈತಲ್ಲ, ಆ ಸೆಲ್ವಾಲು ಒಂದು ಕೆಮಿಕಲ್ ಸಬ್ಸ್ಟೆನ್ಸಸ್ಲೇ ಆಗಿರ್ತೈತಿ, ಅದಕ್ಕೆ ಸಬರಿನ್ ಅಂತ ಕರಿತೀವಿ. ಈ ಸಬರಿನ್ ಅನ್ನೋ ಕೆಮಿಕಲ್ ಸಬ್ಸ್ಟೆನ್ಸ್ ಐತಲ್ಲ ಪ್ಲಾಂಟ್ ಒಳಗೆ ಗ್ಯಾಸ ಮತ್ತು ವಾಟರ್ ಎಂಟರ್ ಆಗೋದನ್ನು ತಡೆಗಟ್ತೈತಿ. ಈ ಲೆಸನ್ದಾಗ ಎಪಿಡರ್ಮಿಸ್ ಬಗ್ಗೆ ಕಲ್ತ್ರಿ, ಸ್ಟೊಮ್ಯಾಟ ಅಂದ್ರೆ ಏನದು ಕಲ್ತ್ರಿ, ಗಾರ್ಡ್ ಸೆಲ್ಸ್ ಅಂದ್ರೆ ಏನು ಕಲ್ತ್ರಿ, ಆಮೇಲೆ ಪ್ಲಾಂಟ್ ಗ್ರೋ ಆದಂಗೆ ಸೆಕೆಂಡರಿ ಮೆರಿಸ್ಟೆಮೆಟಿಕ್ ಆಗಿ ಎಪಿಡರ್ಮಿಸ್ ಸೆಲ್ಸ್ ಹೆಂಗೆ ರಿಪ್ಲೇಸ್ ಆಕಾವು ಅನ್ನೋದು ಕಲ್ತೀವಿ. ಈಗ ಇದಕ್ಕಿಂತ ಮೊದಲು ನಾನು ಕಾಂಪ್ಲೆಕ್ಸ್ ಪರ್ಮನೆಂಟ್ ಟಿಶ್ಯೂ, ಸಿಂಪಲ್ ಪರ್ಮನೆಂಟ್ ಟಿಶ್ಯೂ ಬಗ್ಗೆನೂ ವಿಡಿಯೋ ಮಾಡಿ ಹಾಕೀನಿ, ಅವನು ಬೇಕಾದ್ರೆ ನೋಡಿರಿ. ನಿಮಗೇನಾರ ನಮ್ಮ ಕ್ಲಾಸ್ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ನಿಮ್ಗೆ ಏನೇ ಡೌಟ್ ಇದ್ದರೂ ನೆಕ್ಸ್ಟ್ ಯಾವ ಚಾಪ್ಟರ್ ಮಾಡ್ಬೇಕು ಅನ್ನೋದಿದ್ರು ಕಮೆಂಟ್ ಮಾಡಿರಿ. ನಮ್ಮ ಚಾನಲ್ ಹೆಸರು ಜಾಯಿನ್ ಕ್ಲಾಸ್ ಅಂತ. ಜಾಯಿನ್ ಕ್ಲಾಸ್ ಮ್ಯಾಕ್ಸಿಮಮ್ 80% ಜನ ಏನು ಮಾಡ್ತಾರೋ ನಮ್ಮ ವಿಡಿಯೋ ನೋಡ್ತಾರೆ, ಆದರೆ ಸಬ್ಸ್ಕ್ರೈಬ್ ಮಾಡಲ್ಲ. ಓನ್ಲಿ 20% ಜನ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಯಾರ. ನಿಮ್ಗೆ ನೋಡ್ತೀರಂದ್ರೆ ಕ್ಲಾಸ್ ಸಬ್ಸ್ಕ್ರೈಬ್ ಮಾಡಿರಿ.